ಇಂಥ ಒಂದು ಅದು ಘಟನೆ ಜೀವನದಲ್ಲಿ ಯಾರಿಗೂ ಕೂಡ ಆಗಬಾರ್ದು. ಅದು ಘಟನೆ ಜೀವನದಲ್ಲಿ ಯಾರಿಗೂ ಕೂಡ ಆಗಬಾರ್ದು. ಯಾಕಂತಂದ್ರೆ ಒಂದು ಕುಟುಂಬದ ಯಜಮಾನ ತನ್ನ ಒಂದು ಕುಟುಂಬಕ್ಕಾಗಿ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳಿವೆ. ತನ್ನ ಕುಟುಂಬಕ್ಕಾಗಿ ಒಂದು ಹೊತ್ತಿನ ಊಟಕ್ಕೋಸ್ಕರ ತನ್ನ ಒಂದು ಪ್ರಾಣವನ್ನೇ ಮುಡಿಪಾಗಿಟ್ಟಂಥ ಒಬ್ಬ ATM ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಇವತ್ತಿನ ಒಂದು ವಿಷಾದನೀಯ ಸಂಘಟನೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕಲಿಗ. ಬನ್ನಿ ಈಗ ಮುಂದಿನ ವಿಡಿಯೋದ ನೋಡು. ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ 2 ದಿನಗಳ ಹಿಂದೆ ಒಂದು ವಿಶೇಷವಾಗಿರ್ತಕ್ಕಂಥ ದುರ್ಘಟನೆ ನಡೆದೇ ಹೋಗಿದೆ. ಇಂಥ ಒಂದು ದುರ್ಘಟನೆ ಏನಪ್ಪ ಅಂತಂದ್ರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶ್ರೀರಾಮ. ಇಂಥ ಒಂದು ಶ್ರೀರಾಮನ ಶೋಭಯಾತ್ರೆ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆದೇ ಹೋಗಿದೆ. ಕಡಪ ಜಿಲ್ಲೆಯಲ್ಲಿ ಅಂದು ನಡೆದಿರ್ತಕ್ಕಂಥ ಈ ಒಂದು ದುರ್ಘಟನೆಗೆ ಪ್ರಮುಖ ಕಾರಣ ಯಾರು ಗೊತ್ತಿಲ್ಲ. ಯಾಕಂದ್ರೆ ಈ ಒಂದು ಘಟನೆ ಮಾಡಿರೋದು ಉದ್ದೇಶಪೂರ್ವಕಿಯೂ ಅಲ್ಲ. ಯಾಕೆ ಈ ಘಟನೆ ಹೇಗೆ ನಡೀತಾ ಅನ್ನೋದು ಇದುವರೆಗೆ ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಶ್ರೀರಾಮನ ಶೋಭಯಾತ್ರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಶೋಭಯಾತ್ರೆ ಇನ್ನೊಂದು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಮುಗಿಯುವ ಸಮಯ ಹತ್ತಿರ ಬಂದೇ ಬಿಟ್ಟಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಶ್ರೀರಾಮನ ಭಕ್ತಕೋಟಿ ಜನರೆಲ್ಲರೂ ಸೇರಿ ರಾಮನ ಜೈ ಶ್ರೀರಾಮ ಘೋಷಣೆಯನ್ನು ಕೂಗುತ್ತಾ ಪಟಾಕಿಗಳನ್ನು ಹಚ್ಚುವ ಸಂದರ್ಭದಲ್ಲಿ ಈ ರಾಕೆಟ್ ಬಾಣಗಳಂತ ಏನು ಕರಿತೀವಲ್ಲ ನಾವು, ಹಳ್ಳಿಗಳಲ್ಲಿ ರಾಕೆಟ್ ಬಾಣ ಅಂತ ಕರಿತೀವಿ ನಾವು. ಈ ರಾಕೆಟ್ ಬಾಣಗಳ ಹಚ್ಚಿದಂಥ ಸಂದರ್ಭದಲ್ಲಿ ಆ ಒಂದು ಬಾಣಗಳು ಅದರಲ್ಲಿ ಒಂದು ರಾಕೆಟ್ ಬಾಣ ಮಿಸ್ ಆಗಿ ಆ ATM ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಹತ್ರ ಹೋಗಿ ಆ ಒಂದು ಉದರ ಭಾಗ ಏನಿರ್ತೀವಲ್ಲ ಹೊಟ್ಟೆ ಭಾಗಕ್ಕೆ ಹೋಗಿ ಆ ಬಾಣ ಚುಚ್ಕೊಳ್ಳುತ್ತೆ. ಚುಚ್ಚಿದ ನಂತರ ಆ ಬಾಣ ಅಲ್ಲೇ ಒಂದು ಬ್ಲಾಸ್ಟ್ ಆಗಿ ಒಡೆದು ಹೋಗುತ್ತೆ. ಆಗ ಏನಾಗುತ್ತೆ ಅಂತಂದ್ರೆ ಆ ವ್ಯಕ್ತಿಯ ಹೊಟ್ಟೆ ಮೇಲೆ ಇರ್ತಕ್ಕಂಥ ಬಟ್ಟೆ ಅಥವಾ ಹೊಟ್ಟೆಯನ್ನು ಸೀಳಿಕೊಂಡು ಹೋಗಿರ್ತಕ್ಕಂಥ ಬಾಣ ಹೊಟ್ಟೆ ಒಳಗಿರ್ತಕ್ಕಂಥ ಕರಳುಗಳನ್ನೆಲ್ಲ ಹೊರಗಡೆ ಹಾಕುತ್ತೆ. ಇಂಥ ಒಂದು ಘೋರವಾದ ಅತ್ಯಂತ ಭಯಂಕರವಾದ ಘಟನೆ ನಿನ್ನೆ 2 ದಿನಗಳ ಹಿಂದೆ ಕಡಪ ಜಿಲ್ಲೆಯಲ್ಲಿ ನಡೆದು ಹೋಗಿದೆ. ತನ್ನ ಒಂದು ಕುಟುಂಬಕ್ಕಾಗಿ ತನ್ನ ಇಡೀ ಸರ್ವಸ್ವವನ್ನೇ ಜೀವನವನ್ನೇ ಮುಡುಪಾಗಿಟ್ಟು ರಸ್ತೆ ಬಾಜು ಇರ್ತಕ್ಕಂಥ ಒಂದು ATMನಲ್ಲಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡುತ್ತಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಜೀವನ ಇಂದು ಅಯೋಮಯವಾಗಿದೆ. ಏಕೆಂತಂದ್ರೆ ಆ ವ್ಯಕ್ತಿಯು ಆ ಶ್ರೀರಾಮನ ಒಂದು ಆಶೀರ್ವಾದವೂ ಗೊತ್ತಿಲ್ಲ. ಯಾಕೆಂದ್ರೆ ಆ ವ್ಯಕ್ತಿ ಇನ್ನೂ ಕೂಡ ಯಾವುದೇ ರೀತಿಯ ಪ್ರಾಣವನ್ನು ಹೋಗದೆ ಹಾಗೆ ಇನ್ನೂ ಬದುಕಿದ್ದಾನೆ. ಇದು ಆ ಶ್ರೀರಾಮನ ಒಂದು ಭಕ್ತಿಯೋ ಲೀಲೆಯೋ ಗೊತ್ತಿಲ್ಲ. ಕರಳುಗಳೇನಿದ್ದಾವಲ್ಲ ಅವುಗಳನ್ನ ಇದೇ ತರ ಹೊಟ್ಟೆಯಲ್ಲಿ ಹಿಡಿದಿಟ್ಟುಕೊಂಡು ಆಂಬುಲೆನ್ಸ್ ಬರುವವರೆಗೂ ಅದೇ ರೀತಿಯಾಗಿ ನಿಂತಿದ್ದಾನೆ. ಅಲ್ಲಿ ನೆರೆದಿರ್ತಕ್ಕಂಥ ಅದೆಷ್ಟೋ ಶ್ರೀರಾಮನ ಭಕ್ತರೆಲ್ಲರೂ ಕೂಡ, ಸಾರ್ವಜನಿಕರೆಲ್ಲರೂ ಕೂಡ ಆ ಶೋಭಯಾತ್ರೆ ನಡೆಸ್ತಕ್ಕಂಥ ಸಂಘಟನೆಕಾರರು ಆಂಬ್ಯುಲೆನ್ಸ್ಗೆ ಕರೆ ಮಾಡ್ತಾರೆ. ಕರೆ ಮಾಡಿದ ನಂತರ ಬಂದಿರತಕ್ಕಂಥ ಆಂಬ್ಯುಲೆನ್ಸ್ ಆ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಹತ್ತಿರದ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ನೀಡುತ್ತಿದೆ. ಇಂಥ ಒಂದು ಘಟನೆಗಳು ದಿನನಿತ್ಯ ಜಗತ್ತಿನಲ್ಲಿ ನಡೀತಲೇ ಇರುತ್ತವೆ. ಆದರೂ ಕೂಡ ಇದಕ್ಕೆ ಜವಾಬ್ದಾರರು ಯಾರು? ಜನಪ್ರತಿನಿಧಿಗಳೇ, ಸಾರ್ವಜನಿಕರೇ, ಇಲ್ಲ ನೀವಾ? ಇದಕ್ಕೆ ಕಾರಣ ನೀವೇ ಹೇಳಬೇಕು. ಇಂಥ ಒಂದು ಘಟನೆಗಳು ನಾವು ದಿನನಿತ್ಯ ನಮ್ಮ ಸಮಾಜದಲ್ಲಿ ನಡೀತಲೇ ಇರುತ್ತವೆ. ಆದರೂ ಕೂಡ ಇದಕ್ಕೆ ಕಾರಣ ಯಾರು ಎಂಬುದು ಯಾರಿಗೂ ಗೊತ್ತೇ ಇಲ್ಲ. ಈ ಒಂದು ದೊಡ್ಡ ಕಾರ್ಯಕ್ರಮಗಳು, ದೊಡ್ಡ ಫಂಕ್ಷನ್ಗಳು ನಡೆಯುವಂಥ ಸಂದರ್ಭದಲ್ಲಿ ಆ ಒಂದು ರಾಜ್ಯದ ಅಥವಾ ಆ ಒಂದು ಜಿಲ್ಲಾಧಿಕಾರಿ ಆಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳ ಗೃಹ ಸಚಿವರಾಗಿರ್ಬೋದು, ಅವರ ಒಂದು ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿಯ ಪೂರ್ವಭಾವಿ ಸಮಾಲೋಚನೆಯನ್ನು ನಡೆಸದೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳಿಗೆ ಆಯೋಜನೆ ಮಾಡುವ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆಯನ್ನು ಕೈಗೊಂಡು ಆಗ್ತಕ್ಕಂಥ ದುರ್ಘಟನೆಗಳನ್ನು ತಡೆಗಟ್ಟಲು ಪ್ರಮುಖವಾದ ಒಂದು ಪಾತ್ರವನ್ನು ಈ ಒಂದು ಪೂರ್ವಭಾವಿ ಸಭೆಗಳು ವಹಿಸುತ್ತವೆ. ಈ ಶ್ರೀರಾಮನ ಶೋಭಯಾತ್ರೆ ನಡೆಯುವ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಈ ಘಟನೆಗೆ ಯಾವುದೇ ರೀತಿಯ ಪೂರ್ವಭಾವಿ ಸಭೆ ನಡೆದಿತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂತಂದ್ರೆ ಶ್ರೀರಾಮನ ಒಂದು ಶೋಭೆಯಾತ್ರೆ ಅದೆಷ್ಟೋ ಜನ ಬಂದು ಭಾಗವಹಿಸಿದ್ದರು. ಶ್ರೀರಾಮನ ಘೋಷಣೆಯಲ್ಲಿ ಮಿಂದಿದ್ದ ಆ ಭಕ್ತ ಸಾಗರಕ್ಕೆ ಕೊನೆಗೂ ಶೋಭೆಯಾತ್ರೆ ಮುಗಿಯುವ ವೇಳೆಗೆ ಒಂದು ದುರ್ಘಟನೆಯಿಂದ ಹೊರಬರಲಾಗದೆ ಇಂದಿಗೂ ಕೂಡ ಅವರು ಆ ಘಟನೆಯಲ್ಲಿಯೇ ಮಿಂದು ದುಃಖಿಸುತ್ತಿದ್ದಾರೆ.
ಆದರೆ ಅದೇನೇ ಆಗಿರಲಿ, ಇಂಥ ಒಂದು ಘಟನೆ ನಡೆದಂಥ ಆ ವ್ಯಕ್ತಿಗೆ, ಆ ವ್ಯಕ್ತಿಯನ್ನು ಆದಷ್ಟು ಬೇಗ ಚೇತರಿಸಿಕೊಂಡು ಹೊರಬರಲಿ. ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಅಲ್ಲಿನ ಸರ್ಕಾರ ಅಥವಾ ಅಲ್ಲಿನ ಜನಪ್ರತಿನಿಧಿಗಳು ಸಹಾಯವನ್ನು ಮಾಡಲಿ. ಅಂಥ ವ್ಯಕ್ತಿಗಳು ಮತ್ತೆ 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 ತಮ್ಮ ಕಾರ್ಯವನ್ನು ಮಾಡುತ್ತಾ ತಮ್ಮ ಕುಟುಂಬಕ್ಕೆ ಹೊಣೆಯನ್ನು ಹೊರತಿದ್ದಾರೆ. ಇವರಿಗೆ ಸರ್ಕಾರ ಪರವಾಗಿ ಆಗಲಿ, ಅಲ್ಲಿನ ಜನಪ್ರತಿನಿಧಿಗಳ ಪರವಾಗಿ ಆಗಲಿ, ಇಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಅಲ್ಲಿನ ಒಂದು ಸಂಘಟಕರು ಆರ್ಥಿಕವಾಗಿ ಅವರಿಗೆ ಒಂದು ಸಹಾಯ ಮಾಡುತ್ತಾ ಆ ವ್ಯಕ್ತಿಯು ಬದುಕುಳಿದಿದ್ದಾನೋ ಇಲ್ಲವೋ ನನಗೂ ಗೊತ್ತಿಲ್ಲ. ಯಾಕಂತಂದರೆ ಈ ಘಟನೆ ನಡೆದು ಇಲ್ಲಿಗೆ 2-3 ದಿನಗಳು ಕಳೆದು ಹೋಗಿವೆ. ಇದು ನನ್ನ ಗಮನಕ್ಕೆ ಬಂದ ನಂತರ ನಾನು ಈ ವಿಡಿಯೋವನ್ನು ನನ್ನ ಮನಸ್ಸಲ್ಲಿ ಬಹಳ ದುಃಖಕರವಾಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು 2-3 ದಿನಗಳಿಂದ ಕಡಪ ಒಂದು ಜಿಲ್ಲೆಯಲ್ಲಿ. ಸೊ ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಿರಲಿ ಎಂದು ಆ ದೇವರಲ್ಲಿ ನನ್ನ ಪ್ರಾರ್ಥನೆ. ಸೊ ಗಾಯ್ಸ್, ನೀವು ಕೂಡ ನಿಮ್ಮ ಸುತ್ತಮುತ್ತ ನಡೀತಕ್ಕಂಥ ಯಾವುದೇ ರೀತಿಯ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕರಾಗಿರಿ. ನೀವು ಮತ್ತು ನಿಮ್ಮ ಕುಟುಂಬದವರಾಗಿರ್ಬೋದು, ಅಣ್ಣ ಆಗಿರ್ಬೋದು, ಅಪ್ಪ, ಅಕ್ಕ, ಅಣ್ಣ, ತಮ್ಮ ಹಾಗೂ ಚಿಕ್ಕ ಮಕ್ಕಳು, ಇವರ ಬಗ್ಗೆ ಒಂದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ನೀವು ಅತ್ಯಂತ ಹೆಚ್ಚು ಜಾಗರೂಕತೆಯಾಗಿರಬೇಕು. ಯಾಕಂತಂದರೆ ಇಂಥ ಕಾರ್ಯಕ್ರಮದಲ್ಲಿ ಅವಘಡ ಆಗುವ ಸಂಭವ ಅತಿ ಹೆಚ್ಚು ಇರುತ್ತದೆ. ಹಾಗಾಗಿ ನಿಮ್ಮ ಆ ಒಂದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ನೀವು ಹೊರಗಡೆ ಹೋಗುವಾಗ ಅತ್ಯಂತ ಜಾಗರೂಕರಾಗಿರಿ ಎಂದು ಹೇಳ್ತೇನೆ. ಹಾಗಾಗಿ ನೀವು ಚೆನ್ನಾಗಿರಿ, ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹಾಗಿದ್ದಾಗ ಮಾತ್ರ ನಾವು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅದೇನೇ ಆಗಿರಲಿ, ಆ ಒಬ್ಬ ವ್ಯಕ್ತಿಗೆ ಆದಷ್ಟು ಬೇಗ ದೃಢವಾಗಿ ಚೇತರಿಸಿಕೊಂಡು ಹೊರಬರಲೆಂದು ಆ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ.